ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಅಪ್ಡೇಟ್ ಮಾಡಲಾಗಿದೆ. ಈ ಒಂದು ಇದರಲ್ಲಿ ನಾನು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಸೀಟ್ ಮ್ಯಾಟ್ರಿಕ್ಸ್ ನಮ್ಮ BS ನರ್ಸಿಂಗ್ ವಿದ್ಯಾರ್ಥಿಗಳಿಗೆ. ಸೊ ಇಲ್ಲಿ ನೋಡಬಹುದು, ಮೊದಲನೇ ಸುತ್ತಿನ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಫೀಸ್ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಅದರಲ್ಲಿ ಫೀಸ್ ಸ್ಟ್ರಕ್ಚರ್ ಇಲ್ಲಿ ನೋಡಿದ್ರೆ ನಮಗೆ 10,000 ಫೀಸ್ ತೋರಿಸ್ತಾ ಇದೆ. ಬಟ್ ಸೀಟ್ ಆಪ್ಷನ್ ಎಂಟ್ರಿ ಮಾಡಿದಾಗ ನಿಮ್ಗೆ ತೋರಿಸ್ತಾ ಇರೋದು ಅರೌಂಡ್ 10,750 ರೂಪಾಯಿ ತೋರಿಸ್ತಾ ಇದೆ. ಬಟ್ ಇದರದ್ದು 10,000 ಫೀಸು ಗೌರ್ಮೆಂಟ್ ಕಾಲೇಜು ಮತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ 10,000 ಫೀಸ್ ಇದೆ. ಜೊತೆಗೆ 1,00,000 ರೂಪಾಯಿ ಫೀಸು ಕೂಡ ಇದೆ. ಓಕೆ, ಸೊ ನೀವು ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ, ಕೇರ್ಫುಲ್ ಆಗಿ ಮಾಡ್ಕೊಳ್ಳಿ. ಎರಡನೇದು ಏನಂತಂದ್ರೆ, ಇಲ್ಲಿ ಬಂದಿರುವಂಥ ವಿಷಯ ನಮ್ಮ ಸೀಟ್ ಮೆಟ್ರಿಕ್ಸ್ ಜನರಲ್ ವಿದ್ಯಾರ್ಥಿಗಳಿಗೆ. ಸೊ ಜನರಲ್ ವಿದ್ಯಾರ್ಥಿಗಳಿಗೆ ನೋಡ್ಬೋದು, ಇಲ್ಲಿ ನೋಡಿ, ಇದು GM, ಇದು ಎಲ್ಲರಿಗೂ ಕನ್ಸಿಡರ್ ಆಗುತ್ತೆ. ಇದೆಲ್ಲ ಕಾಸ್ಟ್ನವರು ಕೂಡ ಇದರಲ್ಲಿ ಟ್ರೈ ಮಾಡ್ಬೋದು. GM ರೂರಲ್, GM ಕನ್ನಡ ಮೀಡಿಯಮು, SC ಗ್ರಾಮೀಣ. ಓಕೆ ಓಕೆ ಇದು ಏನಪ್ಪಾ ಅಂತಂದರೆ ಆಮೇಲೆ ರೂರಲ್, ಇದು SC ಜನರಲ್ಲು ಮತ್ತು SC ರೂರಲ್ಲು, SC ಕನ್ನಡ ಮೀಡಿಯಂ. G ಅಂದರೆ ಜನರಲ್, R ಅಂದರೆ ರೂರಲ್, K ಅಂದರೆ ಕನ್ನಡ ಮೀಡಿಯಂ. ಓಕೆ, ಈ ಥರ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಸೀಟ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಇದು ಜನರಲ್ ವಿದ್ಯಾರ್ಥಿಗಳಿಗೆ ಇರುವಂಥದ್ದು. ಇನ್ನೊಂದು ಬಿಟ್ಟಿರುವಂಥದ್ದು ಯಾವುದಂತಂದರೆ ವಿಶೇಷ ಕೋಟಾದವರಿಗೆ. ಹೈದರಾಬಾದ್ ಕರ್ನಾಟಕ ಬಿಟ್ಟಿದ್ದಾರೆ ವಿಶೇಷ ಕೋಟ. ಸೊ ವಿಶೇಷ ಕೋಟಾದವ್ರು ನೋಡ್ರಿ ಇಲ್ಲಿ. ಓಕೆ, ಇಲ್ಲಿ ಏನಪ್ಪ ಅಂತಂದ್ರೆ ಅವರಲ್ಲಿ ಸರ್ಟಿಫಿಕೇಟ್ ಇದ್ದಾರೆ, NCC, ಸ್ಪೋರ್ಟ್ಸು, PH. ಓಕೆ, ಆಮೇಲೆ AGL, ಇವೆಲ್ಲ ಸ್ಪೆಷಲ್ ಕೋಟ ಏನು ಅಪ್ಲೈ ಮಾಡಿದ್ರಲ್ಲ ನೀವು. ಓಕೆ, ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನು, ಆರ್ಮ್ಡ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್, ಇವೆಲ್ಲ ಇದರಲ್ಲಿ ಇಲ್ಲಿ ಸ್ಪೆಷಲ್ ಕೋಟಾದಲ್ಲಿ ಕೊಟ್ಟಿದ್ದಾರೆ. ಈ ಸ್ಪೆಷಲ್ ಕೋಟಾದಲ್ಲಿ ಇರೋದರಿಂದ ಇದ್ರಾಗ ನೀವು ನೋಡ್ಕೋಬೇಕಾಗತ್ತೆ. ಇದರಲ್ಲಿ ಇಲ್ಲ ಅಂದ್ರೆ ನೀವು ಜನರಲ್ ಟ್ರೈ ಮಾಡ್ಬೋದು. ಜನರಲ್ಲಿ ಸೀಟ್ ಸಿಗಲಿಲ್ಲ ಅಂದ್ರೆ ನೀವು ಈ ಒಂದು ಕೋಟದಲ್ಲಿ ಟ್ರೈ ಮಾಡ್ಬೋದು. ಇದು ಕೂಡ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡ್ಬೋದು, ಇದಕ್ಕೆ ವಿದ್ಯಾರ್ಥಿಗಳನ್ನು ಲೈವಲ್ಲಿ ಬಂದಾಗ ಕೇಳ್ತಾ ಇದ್ದಾರೆ, ಹಿಂಗಂದ್ರೆ ಏನು ಅಂತ. ನಾನು ಇದ್ರ ಬಗ್ಗೆ ಮಾತ್ರ ಹೇಳ್ಬೋದು. ಏನಪ್ಪ ಅಂದ್ರೆ ಇದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದಂತೆ ನಂಗೆ ಗೊತ್ತಿದೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು ಇದ್ರ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಬಂದಿದೆ. ಆಮೇಲೆ ಮ್ಯಾನೇಜ್ಮೆಂಟ್ ಕೋಡ್ ಜನರಲ್, ಮ್ಯಾನೇಜ್ಮೆಂಟ್ ಎಲ್ಲರೂ ಟ್ರೈ ಮಾಡ್ಬೋದು. ಮ್ಯಾನೇಜ್ಮೆಂಟ್ ಕೋಟಾಗೆ ಇಲ್ಲಿ 12 ಇದಾವೆ. ಓಪನ್ ಅಂದ್ರೆ ಏನೋದು ತುಂಬಾ ಇಂಪಾರ್ಟೆಂಟ್. ಓಪನ್ ಅಂತಂದ್ರೆ ಇದು ನಾನ್ ಕರ್ನಾಟಕ, ಎಲ್ಲರಿಗೂ ಓಪನ್. ನಾನ್ ಕರ್ನಾಟಕದಲ್ಲಿರುವಂತಹ ಎಲ್ಲರಿಗೂ ಓಪನ್ ಟು ಆಲ್, ಎಲ್ಲರಿಗೂ ಅಂದ್ರೆ ಕರ್ನಾಟಕದಲ್ಲಿರುವವರು ಟ್ರೈ ಮಾಡ್ಬೋದು, ಹೊರ ರಾಜ್ಯದವರು ಟ್ರೈ ಮಾಡ್ಬೋದು. ಹೊರ ರಾಜ್ಯದವರು ಕೂಡ ಇಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೇರಳ, UP, ಬಿಹಾರ, ಜಮ್ಮು ಕಾಶ್ಮೀರ ಆ ವಿದ್ಯಾರ್ಥಿಗಳು ಹೊರ ರಾಜ್ಯದ ಅಂದ್ರೆ ನಾನ್ ರೆಸಿಡೆಂಟ್ ಅಂತ ಕರಿತೀವಿ ನಾವು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಬೇರೆ ಆಗಿದೆ, ಅವರು ಕ್ಲೂದಲ್ಲಿ ಬರೋದಿಲ್ಲ, ಅಂದ್ರೆ ಹೊರ ರಾಜ್ಯದಲ್ಲಿ ಓದಿರ್ತಾರೆ. ಅಂಥವ್ರು ಮ್ಯಾನೇಜ್ಮೆಂಟ್ ಕೋಟ ಏನಾದರೂ ಬಯಸಿದ್ರೆ ಸೊ ಅವರಿಗೆ ಓಪನ್ ಅಂತ ಕರಿತೀವಿ. ಇವರು ಓಪನ್ ಫಾರ್ ಆಲ್ ಅಂದ್ರೆ ಎಲ್ಲರೂ ಕೂಡ ಓಪನ್ ಫಾರ್ ಆಲ್ ಅಂತ ಕರಿತೀವಿ. ಅಂದ್ರೆ ನಾನ್ ಕರ್ನಾಟಕದ ಅಭ್ಯರ್ಥಿಗಳು ಕೂಡ ಇದರಲ್ಲಿ 33 ಸೀಟಿಗೆ ಟ್ರೈ ಮಾಡಬಹುದು. ಓಕೆ, ಆಮೇಲೆ ಇದೊಂದು RC1, RC2, RC3 ಅಂತ ಫಸ್ಟ್ ಟೈಮ್ ಕೊಟ್ಟಿದ್ದಾರೆ. ಸೊ ಇದು ಫಸ್ಟ್ ಟೈಮ್ ಮಾಡಿರುವಂಥದ್ದು RC1, RC2, RC3 ಅಂತ. ಬಟ್ ಇದರಲ್ಲಿ ಯಾವುದೇ ತರ ಅಂತ 0 ಇದಾವೆ. ಇದರಲ್ಲಿ ಎಲ್ಲೂ ಕೂಡ ಕೊಟ್ಟಿಲ್ಲ. ಇದು ನಾವು ನೋಡಿದ್ದೀನಿ, ಎಲ್ಲರೂ ಒಂದು ಬರುತ್ತೆ ಅಂತ. ಇದನ್ನ ಎದಕ್ಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಓಕೆ, RC1, RC2, RC3, RC4 ಅಂತ ಏನೋ ಗೊತ್ತಿಲ್ಲ. ಯಾಕಂದ್ರೆ ಇದು ಏನೋ ಆದ್ಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ರಿ ಮಲ್ಲೂರು ಕಾಲೇಜಲ್ಲಿ ನೋಡ್ರಿ MCC1 ದಲ್ಲಿ 54 ಇದೆ. MCC1 ದಲ್ಲಿ 54 ಕೊಟ್ಟಿದ್ದಾರೆ. ಸೊ ಇಲ್ಲಿ MCC1 ನನಗನ್ನಿಸ್ತದೆ ಏನಪ್ಪಾ ಅಂದ್ರೆ ಇದು ಮ್ಯಾನೇಜ್ಮೆಂಟ್ ಒಂದು ಸೀಟ್ ಮ್ಯಾಟ್ರಿಕ್ಸ್ ಇರ್ಬೋದು ಅಂತ. ಇದು ಮ್ಯಾನೇಜ್ಮೆಂಟ್ ಕೂಡ ಅಡಿಯಲ್ಲಿ ಬರುವಂಥದ್ದು. ಸೊ ಇದ್ರ ಬಗ್ಗೆ ಕ್ಲಾರಿಟಿಯನ್ನ ಇನ್ನೊಂದು ನಾಳೆ ನಾಡ್ದು ನೋಡಿಕೊಂಡು ಇದರ ಬಗ್ಗೆ ರಿಸರ್ಚ್ ಮಾಡಿ RC1, RC2 ಅಂದ್ರೆ ಇನ್ನೊಂದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಟೋಟಲ್ ಆಗಿ ಇಲ್ಲಿ 3 ಅಂತ ನಂಗೆ ಪಕ್ಕ ಗೊತ್ತು. ಇದು GM, PH, GN, ಇದು ಜನರಲ್ ಮತ್ತು ಇದು ಓಪನ್ ಎಲ್ಲರಿಗೂ, ಅದರ್ ಸ್ಟೇಟ್ನವ್ರಿಗೂ ಕರ್ನಾಟಕ ಸ್ಟೇಟ್ನವ್ರಿಗೆ ಎಲ್ಲರಿಗೂ ಕೂಡ ಬರುತ್ತೆ. ಸೊ ಇದು ಕೂಡ ಇಲ್ಲಿ ಲಿಸ್ಟ್ ಇದಾವೆ. ಇದು ಮ್ಯಾನೇಜ್ಮೆಂಟ್ ಕೋಟ 1,00,000 ರೂಪಾಯಿ ಫೀಸಿಗೆ. ಓಕೆ, ಇದೆಲ್ಲ ಆಯಿತು. ಮತ್ತು ಜೊತೆಗೆ ಏನಂದ್ರೆ ಇಲ್ಲಿ ಬೇರೆ ಬೇರೆ ಸೀಟ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಯಾವುದಂತಂದ್ರೆ ಇಲ್ಲಿ ಯಾರು B ಫಾರ್ಮಸಿ ಬಗ್ಗೆ ಕೇಳ್ತಾ ಇದ್ರು, ಫಾರ್ಮಾ D, B ಫಾರ್ಮಸಿ ಬಗ್ಗೆ. ಸೊ ಇಲ್ಲಿ ನೋಡ್ಬೋದು, ಫಾರ್ಮಾ D ಮತ್ತು B ಫಾರ್ಮಸಿ ಕೂಡ ಸೀಟ್ ಮೆಟ್ರಿಕ್ಸ್ ಅನ್ನು ಬಿಟ್ಟಿದ್ದಾರೆ. ಎಷ್ಟು ಸೀಟ್ ಅದಾವ ಅನ್ನೋದು ಕೂಡ ನೀವು ಇಲ್ಲಿ ನೋಡ್ಕೋಬಹುದು. ಇಲ್ಲೆಲ್ಲ ಅಪ್ಡೇಟ್ ಮಾಡಿದ್ದಾರೆ ಅವರು. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ಸೀಟ್ ಮೆಟ್ರಿಕ್ಸ್ ಅನ್ನು ಬಿಟ್ಟಿದ್ದಾರೆ. ನಿಮ್ಮ ಕಾಸ್ಟ್ ಅಲ್ಲಿ ಎಷ್ಟಿದಾವೆ ಎಲ್ಲ ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿನ ಮಾಡ್ಕೋಬೇಕಾಗುತ್ತೆ.